ಸರ್ಕಾರಿ ವಸತಿ ಶಾಲೆಯಲ್ಲಿ ಇದೆಂತ ದುರ್ಗತಿ ಅಂತ 15 ದಿನಗಳಿಂದ ಮಕ್ಕಳಿಗೆ ಸರಿಯಾಗಿ ಊಟನೇ ಇಲ್ಲ. ಗಂಟು ಮೂಟೆ ಕಟ್ಟಿಕೊಂಡು ಮನೆಗೆ ಹೋಗ್ತಾ ಇದ್ದಾವೆ ಮಕ್ಕಳು. ಸರ್ಕಾರಿ ವಸತಿ ಶಾಲೆಯೊಂದರಲ್ಲಿ ಇದೆಂತ ದುರ್ಗತಿ ಅಂತ ಗದಗ್ನಲ್ಲಿ ನಡೆದಂತ ದುರ್ಗತಿ ಇದು. 15 ದಿನಗಳಿಂದ ಮಕ್ಕಳಿಗೆ ಸರಿಯಾಗಿ ಊಟನೇ ಕೊಡ್ತಿಲ್ಲಂತೆ ಹಾಸ್ಟೆಲ್ನಲ್ಲಿ. ಹೀಗಾಗಿ ಗಂಟು ಮೂಟೆ ಕಟ್ಟಿಕೊಂಡು ಮಕ್ಕಳು ಹಾಸ್ಟೆಲ್ನಿಂದ ಕಾಲ್ಕಿತ್ತಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಬಿಡ್ತಿರುವಂಥ ಮಕ್ಕಳು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಆದಂಥ ಘಟನೆ ಇದು. ಮಕ್ಕಳಿಗೆ ಸರಿಯಾಗಿ ಊಟ ಕೊಡ್ತಿಲ್ಲ ಅಂತ ಪಾಲಕರು ಕೂಡ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. 15 ದಿನಗಳಿಂದ ಸರಿಯಾಗಿ ಊಟ ಸಿಗದೆ ಮಕ್ಕಳು ನರಕ ಯಾತನೆಯನ್ನು ಅನುಭವಿಸಿದ್ದಾರಂತೆ ಆ ಒಂದು ಹಾಸ್ಟೆಲ್ನಲ್ಲಿ. ಹೆಡ್ ಮಾಸ್ಟರ್ ಹೋದ್ಮೇಲೆ ಮಕ್ಕಳನ್ನ ಉಪವಾಸ ಕೆಡುತ್ತಾ ಇದ್ರಂತೆ ಅಲ್ಲಿ ಸಿಬ್ಬಂದಿಗಳು. ಒಂದು ರೀತಿಯಲ್ಲಿ ನರಕ ಯಾತನೆಯನ್ನು ಅನುಭವಿಸಿದ್ದಾರೆ ಮಕ್ಕಳು. ಮಕ್ಕಳಿಂದಲೇ ಚಪಾತಿ ಮಾಡಿಸಿಕೊಂಡು ತಿಂದಿದ್ದಾರಂತೆ ಈ ಸಿಬ್ಬಂದಿಗಳು. ಹಾಸ್ಟೆಲ್ನ ಸ್ಟೋರ್ ರೂಮ್ನಲ್ಲಿ ಎಲ್ಲ ಡಬ್ಬಿಗಳು ಖಾಲಿ. ಈರುಳ್ಳಿ ಇಲ್ಲ, ಟೊಮ್ಯಾಟೊ ಇಲ್ಲ, ಬೇಳೆ ಸೇರಿದಂತೆ ಏನು ಇಲ್ಲವೇ ಇಲ್ಲ ಆ ಒಂದು ಹಾಸ್ಟೆಲ್ನಲ್ಲಿ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಮಕ್ಕಳು ಗಂಟು ಮೂಟೆ ಕಟ್ಕೊಂಡು ಪಾಲಕರೊಟ್ಟಿಗೆ ಮನೆಗೆ ತೆರಳುತ್ತಿರುವಂತಹ ಸಂದರ್ಭ. ನಮಗೆಷ್ಟು ಕೊಡ್ತಾರೋ ಅಷ್ಟರಲ್ಲೇ ಮಾಡ್ತೀವಿ ಅಂತಿದ್ದಾರಂತೆ ಸಿಬ್ಬಂದಿಗಳು. ಹಾಗಾದರೆ ಹಾಸ್ಟೆಲ್ ನಡೆಸೋಕ್ಕೂ ಕೂಡ ಸಿಬ್ಬಂದಿ ಹತ್ರ ದುಡ್ಡಿಲ್ವಾ ಅಂತ. ಇನ್ನು ಮಕ್ಕಳ ಹತ್ರನೇ ಅಡುಗೆ ಮಾಡಿಸ್ಕೊಂಡು ಊಟ ಮಾಡ್ತಾರೆ ಅಂದರೆ ಇದೆಂಥ ಹಾಸ್ಟೆಲ್ನ ದುರ್ಗತಿ ಅಂತ. ಪೋಷಕರ ಪ್ರಶ್ನೆಗೆ ಎಲ್ಲವನ್ನು ಕೊಡ್ತೇವೆ ಅಂತಿರೋ ಹೆಡ್ ಮಾಸ್ಟರ್. ಮೆನು ಚಾರ್ಟಿಂಗ್ ನೆಕ್ಸ್ಟ್ ಈ ತಿಂಗಳಿಂದ ಮುಂದಿನ ತಿಂಗಳಿಂದ ಚೇಂಜ್ ಆಗ್ತದೆ ಸರ್. ಆ ಮೆನು ಪ್ರಕಾರ ಏನಿದೆ ನಾವು ಅದನ್ನ ಕೊಟ್ಟಿವಿ ಸರ್, ಪ್ರೊವೈಡ್ ಮಾಡಿದ್ದೀವಿ. ಇಲ್ಲ ಸರ್, ಸರಿ ಒಂದು ನಿಮಿಷ ಅದೇ ಪ್ರೊವೈಡ್ ಮಾಡಿ ಸರ್. ಇನ್ನೂ ಏನೈತಲ್ಲ ಮಕ್ಕಳಿಗೆ ಆಗ್ಲಾರ್ದು ನೋಡ್ಕೊಂಡು ನಮ್ಮ ಜವಾಬ್ದಾರಿ ಸರ್. ಹೌದ್ರಿ ಮೇಡಮ್, ಈಗ ನಿಮ್ಮ ಮನು ಚಾಟ ಚೇಂಜ್ ಆಗೋವರೆಗೂ ವಿದ್ಯಾರ್ಥಿಗಳ ಪರಿಸ್ಥಿತಿ ಈಗ ಅವರು ಈಗ ಅವ್ರು ಹೇಳ್ತಾ ಇದಾರಿ 8 ದಿನದಿಂದ ಸರಿಯಾಗಿ ಊಟ ಕೊಟ್ಟಿಲ್ಲ, 15 ದಿನ ಮಕ್ಕಳು ಹೇಳಲಾರ್ದ ನಮ್ಗೆ ಯಾರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಈಗ ಅಲ್ಲಿ ಇಲ್ಲೇ ಬಂದು ಹೇಳೋದಿಲ್ರಿ. ಈಗ ಆ ಜವಾಬ್ದಾರಿಯಿಂದ ತಂದೆ ಪಾಲಕರು ಹೇಳ್ತಿರ್ತಾರ. ಮಕ್ಕಳು ಪಾಲಕರ ಮುಂದೆ ತೋಡ್ಕೊಂಡಷ್ಟು ನೋವನ್ನ ನಿಮ್ಮ ಮುಂದೆ ತೋಡ್ಕೊಳಕ್ ಆಗ್ತಿರಲ್ಲ. ಈಗ ಅವ್ರ ಮುಂದೆ ಎಲ್ಲಾರು ತೋಡ್ಕೊಂಡಾರ. ನನ್ನ ಮಗಳ ಅಲ್ಲಿ ಊಟ ಬಡ್ಸಕ್ಕೆ ಹಾಕ್ತಾರೆ, ಊಟ ಬಡಕ್ಕೆ ಹಾಸೋದು ರೆಡಿ ಮಾಡಿ ಹಾಕಿ ಹಾಕ್ತಾರೆ ಅಂತ ಹೇಳಿ. ಮತ್ತು ಸರಿಯಾಗಿ ಈಗ ಊಟ ಹೆಂಗೆ ಕೊಡ್ತಾರಂತ ಹೆಂಗೆ ಕೊಡ್ತಾರೆ ಇಲ್ಲಂದ್ರೆ ನೋಡಿ ಅರ್ಧಂಬರ್ಧ ಅಂತ ನೋಡ್ರಿ. ಸ್ನ್ಯಾಕ್ಸ್ ಥರನೇ ಇರಬೇಕು, ನಾಷ್ಟ ಥರನೇ ಇರ್ಬೇಕು ಅಂತ ಹೇಳ್ತಾರೆ. ಕಂಪ್ಲೇಂಟ್ ಇಲ್ಲ, ಈಗ ಕಂಪ್ಲೇಂಟ್ ಬರೋದು ಊಟ ಬಡಿಯಕ್ಕೆ ಊಟನ ಕಳಿಸ್ತಾರೆ. ಈಗ ನೀಡ್ತೀವಿ ಅಂದ್ರೂ ಮುದ್ದಾಮು ನಾವು ಕಡಿಮೆ ಮಾಡ್ತೀವಿ ಅಂತ ಅವ್ರು ನೀಡಿದ್ವಿ. ಅವ್ರು ನೀಡಿ ಸುಮ್ಮನೆ ಊಟಕ್ಕೆ ಹಾಕಿ ಹೋಗೋಲ್ಲ ಅಂತ ಕ್ರಿಯೇಟ್ ಮಾಡ್ಯಾರ. ನಾವು ಅವ್ರು ಏನು ಕೊಟ್ಟಿದ್ದು ಎಲ್ಲ ನೋಟ್ ಮಾಡಿದ್ವಿ. 2 kg ಬೇಡ್ರಿ, 1 kg ಸಕ್ಕರೆ. ಇಲ್ಲಿ ಕೆಲವು ಮಕ್ಕಳಿಗೆ ಹುಷಾರಿರಲಿಲ್ಲ, ಆದರೆ ಇಲ್ಲಿ ಇವರು ನರ್ಸ್ಗಳಿಲ್ಲ. ಈಗ ಅವ್ರೇನೋ ಡೆಲಿವರಿಗೆ ಹೋಗಿದಾರಂತೆ. ಈಗ ಯಾರು ಇಲ್ಲ ಇಲ್ಲಿ. ಮಕ್ಕಳಿಗೆ ಏನಾದ್ರು ಅಂತಂದರೆ ಜವಾಬ್ದಾರಿ ಯಾರು? ನಾನು ಮೊನ್ನೆ ಇಲ್ಲಿ ಬಂದು ಪ್ರಿನ್ಸಿಪಲ್ ಮೇಡಮ್ ಅವ್ರಿಗೆ ಕೂಡ ವಿಷಯ ಹೇಳಿದ್ದೀನಿ. ಮತ್ತು ಈ ಥರ ತೊಂದರೆ ಆಯ್ತಂದರೆ ಮಕ್ಕಳು ಜವಾಬ್ದಾರಿ ಯಾರು? ಈಗ ನಾವು ಲೋಕಲ್ ಹೊರ್ತೀವಿ ಬರ್ತೀವಿ, ದೂರಿದ್ದಾಗ ರೈತರ ಪರಿಸ್ಥಿತಿ ಹೆಂಗೆ ಅಂತ ಈ ಥರ ನಾನು ಮಾತಾಡಿದ್ದೀನಿ. ಇಲ್ಲ ಬೇರೆದವರು ಅರೇಂಜ್ಮೆಂಟ್ ಮಾಡ್ತೀವಿ ಅಂದರೆ ಇನ್ನೂ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊ ಅಂತ ಹೇಳ್ಬೇಕು ಅಷ್ಟೇ. ಮಕ್ಕಳಿಗೆ ಭಾಳ ತೊಂದರೆ ಆಗುತ್ತೆ ಇಲ್ಲಿ ಹುಷಾರಿಲ್ಲ ಅಂದರೆ. ಹೌದ್ರಿ, ಅದೊಂದು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಊಟದ ಸಮಸ್ಯೆ ಏನು ಹೇಳಿದ್ರು? ಊಟದ ಮೊನ್ನೆ ಬಂದಾಗ ಮಕ್ಕಳೊಂದು 3-4 ಜನ ನನ್ನ ಇದ್ರಿಗೆ ಹೇಳಿದ್ರು. ಚಲೋ ಐತ್ರಿ. ಈಗ ಪ್ರಿನ್ಸಿಪಲ್ ಬಂದು ಊಟ ಸರಿ ಇಲ್ಲ ಅಂತ ಮಕ್ಕಳು ಭಾಳ ಸಮಸ್ಯೆ ಮಾಡ್ಕೊಂತಾರೆ. ಮಕ್ಕಳಿಗೆ ಮೇಡಮ್ ಊಟದ ಊಟ ಏನೋ ಭಾಳ ತೊಂದರೆ ಆಗ್ಕೊಂತ ಹೇಳಿದ್ರು. ಪಾಲಕರಿಗೆ ಬಂದು